ಕಾಲ ಹೋಗ್ತಾ ಹೋಗ್ತಾ ನೀನು ತಪ್ಪು ಗ್ರಹಿಕೆಯಲ್ಲಿ ಹೋಗಿಬಿಡ್ತಿ ಅನ್ನೋದಕ್ಕಾಗಿಯೇ ಉಪನಿಷತ್ತೋ ವೇದವೋ ಮುಂದೆ ಬಂದ ಎಷ್ಟೋ ಸಂತರಗಳ ಮಾತುಗಳಿವೆ. ಎಷ್ಟೆಷ್ಟೋ ಸಮಾಜ ಸುಧಾರಕರು ಮಧ್ಯೆ ಬರ್ತಾರೆ, ಅವರು ಅದು ಹಾಗಲ್ಲ ಅಂತ ಹೇಳ್ತಾರೆ. ಈಗ ಸನಾತನ ಧರ್ಮ ಅನ್ನೋದು ಎಷ್ಟೋ ಕಾಲದಿಂದ ಇದೆಯಲ್ಲ, ಮಧ್ಯದಲ್ಲಿ ಎಷ್ಟು ಜನ ಅದನ್ನು ಬಂದು ಅದಕ್ಕೆ ವ್ಯಾಖ್ಯಾನ ಕೊಟ್ಟರು. ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ರಾಮಾನುಜಾಚಾರ್ಯರು ಬಂದರು, ಅಥವಾ ಬಸವೇಶ್ವರಾದಿಗಳು ಬಂದರು, ಬುದ್ಧ ಬಂದ, ಮಹಾವೀರ ಬಂದ, ಎಷ್ಟೋ ಜನ ಬಂದ. ಅದರಲ್ಲಿ ಹಲವರು ನಿಮ್ಮದಕ್ಕೆ ಸೇರಿದ್ದಲ್ಲ ನಮ್ಮದು ಬೇರೆ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇರಲಿ, ಆದರೆ ಹೀಗೆ ನಡುವೆ ಬಂದು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಇವತ್ತು ಯಾವ ಅರ್ಥ ಮಾಡ್ಕೊಂಡು ಇದನ್ನು ಆಚರಿಸ್ತಾ ಇದೆಯೋ ಇದಕ್ಕಿದು ಅರ್ಥ ಅಲ್ಲ, ನೀನು ತಪ್ಪಾಗಿ ಭಾವಿಸಿದ್ದಿ ಅಂತ ಹೇಳಿ ಅದನ್ನು ತಿದ್ದುತ್ತಾರೆ. ನೀವು ಕೇಳಿದ ಧರ್ಮದೊಳಗಿನ ಪಂಗಡ ಅಂತ ಅನ್ನೋದು ಹೀಗೆ ತಪ್ಪು ವ್ಯಾಖ್ಯಾನಕ್ಕೆ ಒಳಗಾಗಿ, ತಪ್ಪು ಗ್ರಹಿಕೆಗೆ ಒಳಗಾಗಿ ಮತ್ತು ದುರ್ಬಳಕೆಗೆ ಒಳಗಾಗಿ ಆಗಿದ್ದನ್ನು ಹಲವು ಕಾಲಘಟ್ಟಗಳಲ್ಲಿ ಕಾಣ್ತೀವಿ. ಆದರೆ ಮೂಲಭೂತವಾಗಿ ಧರ್ಮ ಅನ್ನೋದು ಏಕತೆಯನ್ನು ಹೇಳುತ್ತೆ, ಧರ್ಮ ಅನ್ನೋದು ಸಮತೆಯನ್ನು ಹೇಳುತ್ತೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಸಮ ಅಂತ ಕರೀತಾನೆ ಪರಮಾತ್ಮನನ್ನವನು. ಭಗವಂತ ಯಾರು ಅಂದ್ರೆ ಅವನ ಹೆಸರೇ ಸಮ ಅಂತ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.